ಹಲೋ ಫ್ರೆಂಡ್ಸ್, ಇವತ್ತು ಬನ್ನಿ 3 kg ಹೈಟ್ ಕೇಕು ವಿತ್ ಹಾರ್ಟ್ ಶೇಪ್ ಫುಲ್ಲು ಆ್ಯನಿವರ್ಸರಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ ಹೀಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. 1 kg 3 ಬಟರ್ ಕ್ರೀಮ್ ಒಂದು 3 ಕೇಕ್ ರೌಂಡ್ ತೊಗೊಂಡು 3 ಒಂದೇ ಸಮಾನವಾಗಿ ಇದನ್ನ ರೆಡಿ ಮಾಡಿಕೊಂಡು, ಈಗ ಅದಕ್ಕೆ ಎಲ್ಲದಕ್ಕೂ ಲೇಯರ್ಗೆ ವೈಟ್ ಕ್ರೀಮ್ ಹಾಕಿ ವಿತ್ ಚೋಕೋ ಚಿಪ್ಸ್ ಹಾಕಿ, ನಂತರ ಎಲ್ಲದಕ್ಕೂ ಸಹ ಬಟರ್ಸ್ಕಾಚ್ ಕ್ರಷ್ ಹಾಕಿ ಬಟರ್ಸ್ಕಾಚ್ ನಟ್ಸನ್ನು ಹಾಕಿದರೆ ಟೇಸ್ಟ್ ತುಂಬ ಡಿಫ್ರೆಂಟಾಗಿರುತ್ತೆ. ಸೇಮ್ ಪ್ರೊಸೀಜರ್ ಇದೆಲ್ಲ ಒಂದರ ಮೇಲೊಂದು ಹೊಂದಿಟ್ಬಿಟ್ಟು ಸುತ್ತ ಒಂದೇ ಸಮನಾಗಿ ಪ್ರೆಸ್ ಮಾಡಿ ಈಗ ಫುಲ್ ಕಟ್ ಮಾಡಿದರೆ ಒಂದು ಫಿನಿಶಿಂಗಾಗಿ ಬರುತ್ತೆ ನೋಡಿ. ಜಸ್ಟ್ ಈಗ ಹೀಗೆ ಕಾಣ್ತದೆ. ಈಗೆಲ್ಲ ರೆಡಿ ಮಾಡಿದ್ದೀವಲ್ಲ, ಚೆನ್ನಾಗಿ ಕಾಣ್ತದೆ ನೋಡಲಿಕ್ಕೆ. ಬಟರ್ಸ್ಕಾಚ್ ಬಿಡಲಿಕ್ಕೆ ತಿನ್ನಲಿಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಟರ್ಸ್ಕಾಚ್ ಮೇಲೆ ಮಾಡಿದ್ದಾರೆ, ಲೇಯರಿಗೆಲ್ಲ ನಟ್ಸ್ ಹಾಕಿದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಫುಲ್ಲು ವೈಟ್ ಕ್ರೀಮಿ, ವೈಟೇ ಇರುತ್ತೆ, ನೋ ಕಲರ್ ಮಿಕ್ಸಿಂಗ್. ವೈಟ್ ಇರೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮುಂದೆ ರೆಡ್ ಹಾರ್ಟ್ ಬರುತ್ತೆ, ಹಾಗಾಗಿ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಆ್ಯನಿವರ್ಸರಿಯಲ್ಲಿ ಆರ್ಡ್ರ್ ಮಾಡಿರೋದು, ಹಾಗಾಗಿ ಈಗ ಫುಲ್ ಕ್ರೀಮೆಲ್ಲ ಹಾಕಿದ ಮೇಲೆ ಒಂದು ಚಾಕುವಿಂದ ಒಂದೇ ಸಮನಾಗಿ ಎಲ್ಲ ಇದ್ದಾಗ ಕ್ರೀಮ್ ಒಂದು ಸಮವಾಗಿ ಕೂರುತ್ತೆ. ಹಾಗೂ ಒಂದು ಕಾರ್ಡಲ್ಲಿ ಫುಲ್ ಸೈಡಿಂದೆಲ್ಲ ಒಂದು ಫುಲ್ ಫಿನಿಶಿಂಗ್ ಮಾಡಬೇಕು. ಈಗ ಮೇಲೆ ಇರೋ ಕ್ರೀಮೆಲ್ಲ ತೆಗೆದು ಒಂದು ಸಮನಾಗಿ ಮಾಡಿದಾಗ ಮತ್ತು ಮೇಲೆ ನೋಡಿ, ಸ್ಕಿಪ್ ಮಾಡಿಬಿಡಿ ಅಂತ ಚಿಕ್ಕ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ, ಯಾರು ಹೇಳ್ಕೊಡೋದಿಲ್ಲ. ಫುಲ್ ವೈಟ್ ಕ್ರೀಮನ್ನು ಲೂಸ್ ಮಾಡಿಕೊಂಡು ಈಗ ಮೇಲೆ ಫುಲ್ಲು ಸೈಡ್ ಎಲ್ಲ ಹಾಕಿದಾಗ ನೋಡಲಿಕ್ಕೆ ಹೈಲೈಟಾಗಿ ಕಾಣುತ್ತೆ ಮತ್ತು ಫುಲ್ ಫಿನಿಶಿಂಗಾಗಿ ಕಾಣುತ್ತೆ. ನೋಡಲಿಕ್ಕೆ ತುಂಬ ಸುಂದರವಾಗಿ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಖಾಲಿ ಕ್ರೀಮಲ್ಲೇ ಮಾಡಿದಾಗ ಅಷ್ಟು ಫಿನಿಶಿಂಗ್ ಬರೋದಿಲ್ಲ. ಕ್ರೀಮಿಗೆ ಜಾಸ್ತಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಲೂಸ್ ಮಾಡಿ, ಆನಂತರ ಫುಲ್ಲು ಲೂಸ್ ಮಾಡಿ ಕೇಕಿಗೆ ಹಾಕೋದ್ರಿಂದ ಫುಲ್ ಫಿನಿಶಿಂಗಾಗಿ ಕಾಣುತ್ತೆ. ಇದೇ ಚಿಕ್ಕ ಹಿಡಿದ್ರೆ ಗೊತ್ತಾಗೋದಿಲ್ಲ. ಎಲ್ಲರೂ ಬೇಕ್ರಿ ಕೆಲಸ ಮಾಡ್ತಾರೆ, ಅದನ್ನು ನೋಡಿ ಗೊತ್ತಿರೋದಿಲ್ಲ. ಎಲ್ಲರೂ ತಿಳ್ಕೋಬೇಕು, ಒಬ್ಬರಿಂದ ಒಬ್ಬರು ತಿಳ್ಕೊಳ್ಳೋಣ ಬನ್ನಿ. ನೀವು ಈಗ ಸಹಾಯ ಮಾಡಿ ನೋಡಿ. ಮುಂಚೆ ಹಾರ್ಟ್ ಶೇಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಬೇಕು ಅಂದರೆ ಅದು ಸಹ ವೀಡಿಯೋ ಹಾಕ್ತೇನೆ ನೆಕ್ಸ್ಟು ನೋಡಿ. ಫುಲ್ ಹಾಟು, ಈಗ ಕೇಕ್ ಫುಲ್ ಬರೀ ಹಾಟ್, ರೆಡ್ ಹಾಟ್ ಕೇಕ್ ತುಂಬ ಫುಲ್ ಹಾಟನ್ನು ರೆಡಿ ಮಾಡಿಡೋದಷ್ಟೇ, ಬೇರೆ ಏನೂ ಇಲ್ಲ. ಕೇಕು ಸಿಂಪಲ್ಲಾಗಿ ಡಿಫ್ರೆಂಟ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಕಾಣುತ್ತೆ ನೋಡಿ. ಚಿಕ್ಕದು ದೊಡ್ಡದು ಆಟ ಫುಲ್ಲು ಫಿಲ್ ಮಾಡಿದರೆ ಮತ್ತು ಹ್ಯಾಪಿ ಆ್ಯನಿವರ್ಸರಿ ಸ್ಟಿಕ್ ಹಾಕಿದ್ದೀನಿ ನೋಡಿ. ಈಗ ಫುಲ್ ಫಿಲ್ ಆಗ್ತಾಯಿದೆ ಹಾರ್ಟ್ ಶೇಪ್, ಚಿಕ್ಕದು ದೊಡ್ಡದು ಹಾಗಾಗಿ ನೋಡಿ ಹೇಗಾಯಿತು ನೋಡಿ, ನೀವೇ ಹೇಳಿ. ಈಗ ಫುಲ್ ಗ್ಯಾಪ್ ಎಲ್ಲ ಫುಲ್ ಮಾಡಿದ್ದೇನೆ. ಈಗ ವೈಟ್ ಬಾಲ್ಸ್ ಹಾಕಿದ್ದೇನೆ ನೋಡಿ, ಡಿಫ್ರೆಂಟ್ ಲುಕ್ ಕಾಣುತ್ತೆ ಅಂತ ಸೈಡಲ್ಲಿ ಮತ್ತು ಮೇಲೆ ಟಾಪಲ್ಲಿ ಎಲ್ಲ ಕಡೆನೂ, ಮತ್ತು ಸೆಂಟ್ರಲ್ಲಿ 2 ಸೈಡು ಒಂದೊಂದು ದೊಡ್ಡದು ಹಾರ್ಟ್ ಇಟ್ಟಿದ್ದೀನಿ. ಹಾಗಾಗಿ ನೋಡಲಿಕ್ಕೆ ಡಿಫ್ರೆಂಟ್ ಲುಕ್ ಕಾಣುತ್ತೆ ನೋಡಿ. ಹಾರ್ಟ್ ಶೇಪ್ ಕೇಕ್ 3 kg ರೆಡಿ ಆಯಿತು ನೋಡಿ. ಸ್ಟಿಕ್ ಇಟ್ಟಿರೋದು ನೋಡಲಿಕ್ಕೆ ಫುಲ್ ಸ್ಟಿಕ್ ಇಡೋದಕ್ಕಿಂತ ಮುಂಚೆ ಆಗಿತ್ತು, ಈಗ ಸಿಂಪಲ್ಲಾಗಿ ಕಾಣ್ತಾಯಿದೆ. ಹೇಳಿದ್ಮೇಲೆ ಎಷ್ಟು ಫಿನಿಶಿಂಗ್ ಕಾಣುತ್ತೆ ಕ್ರೀಮ್ ಹಾಕಿದ ಮೇಲೆ ಅಂತ. ಹಾಗಾಗಿ ಅದೇ ಥರ ನೋಡಿ, ಯಾವುದೇ ಸಹ ಅಷ್ಟೇ ಲೂಸ್ ಮಾಡ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹೇಗಿತ್ತು ಇವತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.